ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಗೈಸ್. ಇದೇ ರೀತಿ ಮತ್ತಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ತರ್ತೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇನ್ನು ಮುಂದೆ ನೀವೇನಾದರೂ ATMನಿಂದ ಹಣ ತೆಗೆಯೋದು ಫ್ರೀ ಅಲ್ಲ. ಯಾಕೆ ಫ್ರೀ ಅಲ್ಲ, ಏನು ಎತ್ತ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದೇ ಒಂದು ಏಪ್ರಿಲ್ 1ರಿಂದ ಈ ಒಂದು ಹೊಸ ನಿಯಮ ಜಾರಿಗೆ ಬರಲಿದೆ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಮಾತಾಡೋ ವಿಷಯ ನಿಮ್ಮ ಜೇಬಿಗೆ ನೇರವಾಗಿ ಸಂಬಂಧಪಟ್ಟದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. UPI ಬಳಸಿ ATMನಿಂದ ಹಣ ತೆಗೆಯುವುದು ಫ್ರೀ ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ, ಹೌದು. ಮೊದಲು ಹಾಗೆ ಇತ್ತು. ಅಂದರೆ ಏಪ್ರಿಲ್ 1, 2026ರಿಂದ ಹೊಸ ನಿಯಮ ಜಾರಿಯಾಗಿದ್ದು, ಇನ್ನು ಮುಂದೆ ನೀವು UPI ATM ವಹಿವಾಟುಗಳನ್ನು ಪ್ರತ್ಯೇಕವಾಗಿ ಫ್ರೀ ಇರೋದಿಲ್ಲ. ಇನ್ನು ಮುಂದೆ ನೀವು ATMನಿಂದ ಹಣ ತೆಗೆಯುವುದು ಫ್ರೀ ಅಲ್ಲ. ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿ. ಇನ್ನು ಮುಂದೆ ಈ ATMನಿಂದ ತೆಗೆಯುವುದು ಫ್ರೀ ಅಲ್ಲ. ಏನದು ನೋಡೋಣ ಬನ್ನಿ. ನಿಮ್ಮ ಡೆಬಿಟ್ ಕಾರ್ಡ್ ಮರೆತು ಬಿಟ್ಟರೂ ಚಿಂತೆಯೇ ಬೇಡ. ATM ಸ್ಕ್ರೀನ್ ಮೇಲೆ ಕಾಣುವ QR ಕೋಡನ್ನು ನೀವು ನಿಮ್ಮ ಫೋನ್ನ UPI ಆ್ಯಪ್ ಮೂಲಕ ಸ್ಕ್ಯಾನ್ ಮಾಡಿ ಪಿನ್ ಹಾಕಿದರೆ ಸಾಕು, ಹಣ ನಿಮ್ಮ ಕೈಗೆ ಬರ್ತದೆ. ಇದನ್ನೇ ಕಾರ್ಡ್ಲೆಸ್ ಕ್ಯಾಶ್ ವಿತ್ಡ್ರಾ ಅಂತ ಕರೆಯುತ್ತಾರೆ. ಹೊಸ ನಿಯಮ ಏನು ಹೇಳ್ತದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಮೊದಲು ಕಾರ್ಡ್ ಮೂಲಕ ಹಣ ತೆಗೆಯುವುದಕ್ಕೆ ಪ್ರತ್ಯೇಕ ಫ್ರೀ ಲಿಮಿಟ್ ಇರ್ತಿತ್ತು. UPI ಮೂಲಕ ಹಣ ತೆಗೆಯುವುದಕ್ಕೂ ಪ್ರತ್ಯೇಕ ಫ್ರೀ ಲಿಮಿಟ್ ಇತ್ತು. ಇನ್ನು ಮುಂದೆ ಈ ಎರಡನ್ನು ಸೇರಿಸಿ ಒಂದು ಲಿಮಿಟ್ ಮಾಡಲಾಗಿದೆ ಸ್ನೇಹಿತರೆ. ಅಂದರೆ ನಿಮ್ಮ ಕಾರ್ಡ್ ಬಳಸಿ ಅಥವಾ UPI ಬಳಸಿ ಹಣ ತೆಗೆದರೂ ಎಲ್ಲವೂ ಒಂದೇ ಲೆಕ್ಕಕ್ಕೆ ಬರ್ತದೆ. ಉದಾಹರಣೆಗೆ, ನೀವು ಈ ತಿಂಗಳು 3 ಬಾರಿ ಕಾರ್ಡ್ ಬಳಸಿ ಹಣ ತೆಗೆದಿದ್ದೀರಾ, ಜೊತೆಗೆ 2 ಬಾರಿ UPI ಮೂಲಕ ಹಣ ತೆಗೆದಿದ್ದೀರಾ, ಒಟ್ಟು 5 ವಹಿವಾಟುಗಳು. ಹೀಗಾಗಿ ನಿಮ್ಮ ತಿಂಗಳ ಫ್ರೀ ಲಿಮಿಟ್ ಮುಗಿದಂತೆಯೇ ಅದಾದ ಮೇಲೆ ಮಾಡುವ ಪ್ರತಿಯೊಂದು ವಹಿವಾಟಿಗೂ 20ರಿಂದ 25 ಜೊತೆಗೆ GST ಶುಲ್ಕ ಬೀಳ್ತದೆ ಸ್ನೇಹಿತರೆ. ಯಾರಿಗೆ ಹೆಚ್ಚು ತಟ್ಟಬಹುದು ಅಂತ ನಾವು ನೋಡೋದಾದರೆ, ಪದೇ ಚಿಕ್ಕ ಮೊತ್ತ 500, 1000 ತೆಗೆಯುವವರಿಗೆ, ತಿಂಗಳಿಗೆ ಹಲವು ಬಾರಿ ATMಗೆ ಹೋಗುವವರಿಗೆ ಇವರ ಜೇಬಿಗೆ ಈ ಒಂದು ಹೊಸ ಶುಲ್ಕ ಖಂಡಿತ ಹೊಡೆತ ನೀಡ್ತದೆ ಅಂತಲೇ ಹೇಳ್ಬೋದು. ಬ್ಯಾಂಕುಗಳ ಕಾರಣ ATM ಮಿಷಿನ್ಗಳನ್ನು ನಿರ್ವಹಿಸಲು, ಭದ್ರತೆ ಒದಗಿಸಲು, ಹಣ ತುಂಬಿಸಲು ಬ್ಯಾಂಕುಗಳಿಗೆ ಹೆಚ್ಚಿನ ವೆಚ್ಚವಾಗುತ್ತದೆ. ಈ ವೆಚ್ಚವನ್ನು ಸಮತೋಲನಗೊಳಿಸಲು ಈ ಶುಲ್ಕವನ್ನು ಜಾರಿಗೊಳಿಸಲಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಬ್ಯಾಂಕುಗಳು ಕೂಡ ಹೇಳ್ತಾ ಇದೆ. ಪರಿಹಾರ ಅಂತ ನಾವು ನೋಡೋದಾದರೆ, ಹಣ ಉಳಿಸೋ 5 ಸಿಂಪಲ್ ಟಿಪ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ತಿಂಗಳಿಗೆ ಫ್ರೀ ಲಿಮಿಟ್ ಅಂದರೆ 3ರಿಂದ 5 ವಹಿವಾಟು ಒಳಗೆ ಇರಲು ಪ್ರಯತ್ನಿಸಿ. ಆದಷ್ಟು ಪದೇ ಚಿಕ್ಕ ಮೊತ್ತ ತೆಗಿಬೇಡಿ. ಬೇಕಾದಷ್ಟು ಹಣವನ್ನು ಒಂದೇ ಸಲ ತೆಗೆದುಕೊಳ್ಳಿ. ಸಣ್ಣ ಖರ್ಚುಗಳಿಗೆ ATM ಹತ್ತಿರ ಹೋಗುವ ಅಭ್ಯಾಸ ಬಿಟ್ಟು ಬಿಡಿ. ಸಾಧ್ಯವಾದಷ್ಟು UPI ಪೇಮೆಂಟ್ಗಳನ್ನು ನೇರವಾಗಿ ಬಳಸಿ. ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಲು ATM ಬಳಸಲೇಬೇಡಿ. ಕೆಲವು ಬ್ಯಾಂಕುಗಳು ಅದಕ್ಕೂ ಕೂಡ ಶುಲ್ಕವನ್ನು ವಿಧಿಸುತ್ತದೆ ಸ್ನೇಹಿತರೆ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಅಪ್ಡೇಟ್ ಒಂದಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.